ಜಯಂತ್ ಅವರು ಕ್ಲಿಯರ್ ಆಗಿಲ್ಲ ಅಂತ ಏನೋ ಒಂದು ಗೊಂದಲವಾಗಿ ಹೇಳ್ತಾರೆ. ಗೊಂದಲವನ್ನು ಕ್ಲಿಯರ್ ಮಾಡಿ ಒಳ್ಳೆಯದು. ಏನೋ ಡೌಟ್ ಇದ್ರೆ ಏನಾದರೂ ಆಗ್ಬೋದು. ನಿಮ್ಮ ಡೌಟು ನನಗೆ ನೇರವಾಗಿ ಕೇಳಿ, ನಾನು ನೇರವಾಗಿ ಹೇಳ್ತೀನಿ. ಗೊಂದಲವಾಗಿ ನಾನು ಯಾವುದೇ ಮಾತನ್ನು ಹೇಳ್ತಾ ಇಲ್ಲ. ಅದು ಯಾವುದು ಗೊಂದಲ ಮಾತಂತ ಹೇಳ್ಬೇಕು. ಇವತ್ತು ಏನಾಯ್ತು ಈಗ? ಅಲ್ಲ, ಗೊಂದಲ ಮಾತು ಪವರ್ ಟಿವಿಯಲ್ಲಿ, ಪವರ್ ಟಿವಿ ಅಲ್ಲ, ಪಬ್ಲಿಕ್ ಟಿವಿಯಲ್ಲಿ ಗೊಂದಲ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಯಾವುದಾದ್ರೂ ನಿಮ್ಮ ಪ್ರಕಾರವಾಗಿ ನಾನು ಗೊಂದಲ ಮಾತು ಹೇಳಿದ್ದೀನಿ ಇಲ್ಲೋ ಹೇಳಿ. ನೀವು ಹೇಳಿದ್ರೆ ನೀವು ಲೈವ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಲೈವ್ ಹಾಕಿ ನಾನು ಮಾತಾಡ್ತೀನಿ ಹೇಳ್ತಾ ಇದ್ದೀನಿ. ಧರ್ಮಸ್ಥಳ ಠಾಣೆಯಲ್ಲಿ ಇವಾಗಲೇ ಪ್ರಕರಣವನ್ನು ದಾಖಲೆ ನಾನು FIR ಮಾಡಿಲ್ಲ, ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ರಿಜಿಸ್ಟರ್ ಮಾಡಿ ಆದ ನಂತರ ಇವರು ಇದನ್ನು ಇವಾಗ SIT ಕಳಿಸ್ಕೊಡ್ತಾ ಇದ್ದಾರೆ. FIR ಅಂದರೆ ಅಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. ಆ ನಂತರ ಕಳಿಸಿ ಸ್ಟೇಟ್ಮೆಂಟ್ ತೆಗೆದು FIR ಮಾಡಿ ಅವರಾಗಿ ತನಿಖೆ ಮಾಡ್ತಾರೆ. ಸರ್, ಏನು ದೂರು ಅನ್ನೋದು ಈಗ ಬಹಳಷ್ಟು ಹೊಸ ನೋಡುಗರು ಇರ್ತಾರೆ. ಏನು ದೂರು ಏನು ಅಂತ ಮತ್ತೆ ಬ್ರೀಫ್ ಮಾಡಿ ಸರ್. ಸರ್, ನಿನ್ನೆಯಿಂದ ನಾನು ಹೇಳ್ತಾ ಇದ್ದೆ, ದೂರ ಅಂದರೆ ಅಧಿಕಾರಿ ವಿರುದ್ಧ ಪೊಲೀಸ್ ಅಧಿಕಾರಿ ಒಂದು ಹೆಣ್ಣು ಮಗಳನ್ನು ನಾಯಿ ತರ ಎಳೆದು ಗುಂಡಿ ಹಾಕಿ ಮುಚ್ಚಿರೋದು ಈ ಧರ್ಮಸ್ಥಳ ಗ್ರಾಮದಲ್ಲಿ. ಅದನ್ನು ನಾನು ಹೇಳ್ತಾ ಇರೋದು, ಅದು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅವರು ಯಾರು ಏನಕ್ಕೋಸ್ಕರ ಹೆಣ್ಣು ಮಗಳು 13ರಿಂದ 15 ವರ್ಷದ ಹೆಣ್ಣು ಮಗಳು, ಆ ಹೆಣ್ಣು ಮಗಳ ಏನು ಮಾಹಿತಿ ತೆಗೆದೆ ಯಾವ ಕಾರಣಕ್ಕೋಸ್ಕರ ಅವ ಗುಂಡಿ ತೋಡಿ ಮಣ್ಣು ಮಾಡಿರೋದು, ಅವನು ಯಾರು ಹೇಳಿರೋದು? ಅವನ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರು ಇಲ್ಲವಾ? ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ಇದೇನಾ? ಇದು ಗೊತ್ತಾಗಬೇಕು. ಇದು ನಮ್ಮ ಉದ್ದೇಶ. ನಾವು ಯಾವ ದೇವಸ್ಥಾನ ವಿರುದ್ಧ ಅಲ್ಲ, ನಾವು ಯಾವ್ದು ವ್ಯಕ್ತಿ ವಿರುದ್ಧ ಅಲ್ಲ. ಫಸ್ಟ್ ಯಾವ್ದು ಅರ್ಥ ಮಾಡ್ಕೊಂಡಿರ್ಬೇಕು ಇವರು. ಪೊಲೀಸರಿಗೆ ಏನು ಹೇಳಿದ್ರು? ಯಾವ ಸೆಕ್ಷನ್ ಬರ್ತದೆ? ಇಲ್ಲ, ಸೆಕ್ಷನ್ ಅಲ್ಲಿ ಹಾಕಿಲ್ಲ. ಅದಕ್ಕೆ ಇವಾಗ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದಾಖಲಿಸಿ ಅವ್ರು ಇವಾಗ SIT ಅವರಿಗೆ ಕೊಡ್ತಾ ಇದ್ದಾರೆ. ಸರ್, ಹೇಳಿ ಸರ್. ಕನ್ಫ್ಯೂಷನ್ ಆದಾಗ ಏನಂದ್ರೆ, ನೀವು ಸ್ಥಳದಲ್ಲಿ ಇದ್ರಾ ಹೇಗೆ ಅಂತ? ಯಾಕಂದ್ರೆ ನಿಮ್ಮ ದೂರು ಅರ್ಜಿಯಲ್ಲಿ ಅದು ಕಾಣಲಿಲ್ಲ ಅಂತ ಹೇಳಿ ಹಾಗಂದ್ರೆ ಆ ದೂರ ಅರ್ಜಿಯನ್ನು ನಾನು ಕಟ್ ಮಾಡಿದ್ದೀನಿ. ತುಂಬಾ ಕಟ್ ಮಾಡಿ ಹಾಕಿರೋದು. ಅಂದ್ರೆ ಎಲ್ಲಿ ಅಂತ ಹಾಕಿಲ್ಲ, ಮತ್ತೆ ಯಾರಂತ ಹಾಕಿಲ್ಲ, ಯಾರು ಸಾಕ್ಷಾರ ಅಂತ ಹಾಕಿಲ್ಲ, ಅದು ಯಾವುದು ಹಾಕಿಲ್ಲ. ಅದು ನಾನಿದ್ದೆ ಅದ್ರ ನಿನ್ನೆದರಲ್ಲಿ ಇದೆ, ಇಲ್ಲ ಅಂತ ಅಲ್ಲ. ನಾನು ಆಗುವಂತ ಹಾಕಿದ್ದೀನಿ, ಅದರಲ್ಲಿ ಆ ಪಾಯಿಂಟ್ ಹಾಕಿದ್ದೀನಿ ಸರ್. ಇದರಲ್ಲಿ ಮಾತ್ರ ಹಾಕಿಲ್ಲ. ಅದು ನಾನು ಸ್ವಲ್ಪ ಹೆಚ್ಚು ಆಗಿರೋದು. ಕನ್ಫ್ಯೂಷನ್ ಅದೇ. ನಾನು ಹಂಗೆ ನೋಡಿ ಹಂಗೆ ಹೋಗಿರೋದು. ನಾನು ಮಾಡೋದು ನೋಡಿದ್ದೀನಿ, ಅದು ನೋಡಿ ನಾನು ಸರ್. ಅಲ್ಲಿಂದ ಅದು ಇದೆ, ಯಾರು ಇವರಿಗೆ ಕರೆ ಮಾಡಿ ಹೇಳಿರೋದು ಅಂತ ಇದೆ ಸರ್. ಅದರ ನಂತರ 1 ವಾರ ನಂತರ ಬಂದಿರೋದು ಪೊಲೀಸ್. ಅದು ತಪ್ಪು ಮಾಡಿದ್ರು. ಒಂದನೇದಾಗಿ ಕರ್ತವ್ಯ ಯಾವ ರೀತಿಯಲ್ಲಿ ಮಾಡಿದಾರೆ ಅಂತ ಹೇಳಿದ್ರೆ, ಕರೆ ಮಾಡಿದರೆ ಅವತ್ತು ಆವಲೇ ಬರಬೇಕಿತ್ತು. ಬಂದು ಬಾಡಿಯನ್ನು ನೋಡಿ, ಓಕೆ ಅದು ಅರಣ್ಯದಲ್ಲಿ ಇತ್ತು, ಅರಣ್ಯ ಅಧಿಕಾರಿಗೆ ತಿಳಿಸ್ಬೇಕಿತ್ತು. ನಂತರ ಅದನ್ನು FIR ಮಾಡಬೇಕಿತ್ತು, ಅದು ಮಾಜೂರು ಮಾಡಬೇಕಿತ್ತು. ಮಾಜೂರು ಮಾಡಿದ ನಂತರ ಹಾಸ್ಪಿಟ್ಲಿಗೆ ತಗೊಂಡೋಗ್ಬೇಕಿತ್ತು. ಆ ನಂತರ ಪಬ್ಲಿಸಿಟಿ ಮಾಡಬೇಕಿತ್ತು. ಆ ನಂತರ ಕರ್ನಾಟಕ ರಾಜ್ಯದ ಎಲ್ಲ ಠಾಣೆಗೂ ಮಾಹಿತಿ ಕಳಿಸ್ಬೇಕಿತ್ತು. ಇದಾದ ನಂತರ ಇವು ನೋಡಿ ಯಾರು ಬಂದಿಲ್ಲ. ನಂತರ ಆ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಏನು ಸಮಾಧಿ ಇದೆ, ಆ ಹಾಸ್ಪಿಟಲ್ ಎಲ್ಲ ಪಟ್ಟಣ ಪಂಚಾಯತ್ ಆ ವ್ಯಾಪ್ತಿಯಲ್ಲಿ ಮಣ್ಣು ಮಾಡಬೇಕಿತ್ತು. ಇದನ್ನು ಇಲ್ಲಿ ಪೊಲೀಸ್ ಆಫೀಸರಿಗೆ ದೂರು ಕೊಡುವ ನೇರವಾಗಿ ಅಲ್ಲೇ ಬಂದು ಮಣ್ಣು ಮಾಡಿದ್ದು ಎಷ್ಟು ಸರಿ, ಅದನ್ನು ಕೇಳ್ತಾ ಇರೋದು. ಇವಾಗ ಗೊಂದಲ ಅಂತ ಹೇಳ್ತಾರೆ. 15 ವರ್ಷ ಏನಕ್ಕೆ ದೂರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ ಸ್ವಾಮಿ, ದೂರು ಯಾರಿಗೆ ಕೊಡಬೇಕಿತ್ತು? ಅವರೇ ಬಂದು ಮಣ್ಣು ಮಾಡ್ತಾ ಇದ್ದರೆ ನಾನು ಯಾರಿಗೂ ದೂರು ಕೊಡಲ್ಲ. ಹೇಳಿ. ಈಗ ಏನು ಅದು ಒಬ್ಬ ಮಹಿಳೆಯ ದೇಹ ಅಂತ ಪೊಲೀಸರು ಹೇಳಿದ್ರು ಅಂತ ಹೇಳಿ, ಆದ್ರೆ ನೀವ್ ಹೇಳ್ತಿರೋದು ಬಾಲಕಿಯ ದೇಹ. ಬಾಲಕಿ ಮಹಿಳೆ ಅಲ್ಲ. 13ರಿಂದ 15. ಓಕೆ, 15 ಬಾಲಕಿಯ ಮೃತದೇಹ. ಆದರೆ ಅಲ್ಲಿ ಆ ಬಂದ ಪೊಲೀಸ್ ಅಧಿಕಾರಿ 1 ವಾರ ಬಿಟ್ಟು ನಂತರ ಬಂದ್ರಲ್ಲ ಸರ್, ಆ ಪೊಲೀಸ್ ಅಧಿಕಾರಿ ಇದು 30ರಿಂದ 45 ವರ್ಷದ ಹೆಂಗಸು ಅಂತ ಹೇಳಿ ಅಲ್ಲಿಗೆ ಹೇಳಿದ್ರು. ಬಂದವರಿಗೆ 4 ಜನ ಇದ್ರ ಅವರಿಗೆ ಹೇಳಿ ದಾರಿ ತಪ್ಪಿಸ್ತಾ ಇರೋದು. ಆ ರೀತಿಯಲ್ಲಿ ಮಣ್ಣು ಮಾಡಿದ್ರು. ಸಂದರ್ಭದಲ್ಲಿ ಯಾವ್ದಾದ್ರು ಅಪರಿಚಿತ ಮಹಿಳೆ 30ರಿಂದ 45 ವರ್ಷದ ಮಹಿಳೆ ನಾಪತ್ತೆಯಾದ ಪ್ರಕರಣ ದಾಖಲಾಗಿತ್ತು. ಆ ಸಂದರ್ಭದಲ್ಲಿ ಯಾವ್ದಾದ್ರು ಮಿಸ್ಸಿಂಗ್ ಕೇಸ್ ಆಗಿರುವಂತಹ ಬಾಲಕಿಯದ್ದು ಏನಾದ್ರು ಪ್ರಕರಣ ದಾಖಲಾಗಿತ್ತ ಅಂತ? ಇಲ್ಲ, ಅವತ್ತು ನಮಗೆ ತಿಳಿದ ಪ್ರಕಾರವಾಗಿ ಬೀಸ್ ರೋಡ್ ಬಂಟ್ವಾಳ ಠಾಣಾ ವ್ಯಾಪ್ತಿ ಹೇಳ್ಬೋದು ಒಂದು ಸುದ್ದಿ ಆಯಿತು. ಅದಕ್ಕೋಸ್ಕರ ನಾನು RTIಯಲ್ಲಿ ಆ ರಿಪೋರ್ಟ್ನ ತೆಗೆದಿರೋದು. ಆದರೆ 2002ರಲ್ಲಿ ಒಂದು ಬಾಲಕಿ ಮಿಸ್ ಆಗಿರೋದ್ರಲ್ಲಿ ಇದೆ. ಅದು ಇನ್ನೂ ದಾಖಲೆ ತಗೊಳ್ಬೇಕು. ಆದರೆ ಇವಾಗ ದಾಖಲೆ ಕೇಳಿದ್ರೆ ಏನು ಹೇಳ್ತಂದ್ರೆ 2013ರ ತನಕ ಎಲ್ಲ ದಾಖಲೆಯನ್ನು ನಾಶ ಮಾಡಿದ್ದಾರೆ ಅಂತ ಕೊಡ್ತಾ ಇದ್ದಾರೆ. ಇವಾಗ ಏನು ಹುಡ್ಕೋಣ? ಇದೆಲ್ಲ ಕೆಲಸ ಮಾಡಿದ್ದೇನೆ ಸರ್. ಇವತ್ತು ನಿನ್ನೆ ಅಲ್ಲ. ಗೊಂದಲ ವಾತಾವರಣ ಹೇಳಲಿಕ್ಕೆ, ಗೊಂದಲ ಮಾತು ಹೇಳಲಿಕ್ಕೆ ನಿನ್ನೆಯಿಂದ ಕೆಲಸ ಮಾಡಿರಲ್ಲ ಸರ್.
ಅದೆಲ್ಲ ದಾಖಲೆ ಕೊಡ್ತೀವಿ. ನಾನು ಯಾರೋ ಕಳಿಸಿಬಿಟ್ಟು ಯಾರಿಗೋಸ್ಕರ ಬಂದಿರೋದು ಅಲ್ಲ. ಸರ್ ಇನ್ನೊಂದೇನೆಂದ್ರೆ ಹೇಳಿ ಸರ್. ನೀವು ಪೊಲೀಸರಿಗೆ ಮೊದಲು ಮಾಹಿತಿ ಗೊತ್ತಾಗುತ್ತೆ, ನಂತರ ಒಂದು ವಾರ ಬಿಟ್ಟು ಪೊಲೀಸರು ಅಲ್ಲಿ ಬರ್ತಾರೆ ಅಂತ. ಬಟ್ ನಿಮಗೆ ಮಾಹಿತಿ ಗೊತ್ತಾಗಿದ್ದು ಯಾವಾಗ? ನೀವು ಸರ್ ನಾನು ಅಲ್ಲಿ ಹೋಗ್ತೇನೆ ಅಂದರೆ ನಾವು ಕೂಲಿ ಕೆಲಸದವರು. ಆ ರೀತಿಯಲ್ಲಿ ಹೋಗುವಾಗ ನನಗೆ ಗೊತ್ತಾಗಿ ಗೊತ್ತಾಗಿದ್ರೆ ನಾನು ನೋಡಿರೋದು. ಆವಾಗ ಏನೋ ಕೇಳುವಾಗ ಹೇಳಿದ್ರು ನೀವು ವಾಸನೆ ಬರಲಿಲ್ಲ ಕಾರಣ ಏನಪ್ಪ ಹೇಳಿದ್ವಿ, ಪೊಲೀಸರು ಬಂದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ತೀನಿ ಅವ 1 ವಾರ ಹಿಂದೆ ದೂರು ಕೊಡುವಾಗ ನಾನು ನೋಡಿಲ್ಲ, ನಾನು ಕೇಳಿಲ್ಲ. ಆ ನಂತರ ಅಲ್ಲಿ ಬಂದಿದ್ದಾರೆ 3-4 ಜನ, ಅವರು ಹೇಳಿದ್ರು ಕೊಟ್ಟಿದ್ವಿ, ಅದಕ್ಕೆ ಬಂದಿಲ್ಲ. ಈಗ ಬಂದು ಊಟ ಆಗ್ತಾರೆ. ಹೌದು, ಆ ಬಾಲಕಿಯರ ಸಸ್ಪೆಕ್ಷನ್ ಇದೆ ಸರ್, ಅಂದ್ರೆ ಅನುಮಾನ ಇರುತ್ತೆ ಆ ಬಾಲಕಿ ಯಾರಿರ್ಬೋದು ಅಂತ ಹೇಳಿ. ಅದು ನನ್ನ ಲೆಕ್ಕದಲ್ಲಿ ಬೀಸರು ಆ ಕಡೆನೇ ಆಗಿರ್ಬೇಕು, ಆ ಭಾಗದ ಹೆಣ್ಮಗಳಾಗಿರ್ಬೋದು. ಹೌದು. ಅದನ್ನು ನಾನು ಇವಾಗ ನೆಕ್ಸ್ಟ್ ಯಾವ ಬಟ್ಟೆ ಹಾಕಿರೋದಂತೆಲ್ಲ ನಾನು ತಿಳಿಸ್ತೀವಿ. ಅದರ ಪ್ರಕಾರ ಯಾರ ತಂದೆ ತಾಯಿಯವರು ಇದ್ದರೆ ಮುಂದೆ ಬರಲಿ. ರಾಜ್ಯಾಧಿಕಾರಿ ಅಂತ ಹೇಳಿದ್ರೆ ನೀವು ಯಾವ ರಾಜ್ಯಾಧಿಕಾರಿ ಮತ್ತು ಯಾವ ರಾಜ್ಯಾಧಿಕಾರಿ 37 ಸ್ಥಳ ಅಂತ ಯಾವ ಇಲ್ಲ, ಅದು ಸದ್ಯಕ್ಕೆ ಇವಾಗ ಕೇಳ್ಬೇಡಿ ಅಂದ್ರೆ ಒಟ್ಟು ನಿಮ್ಗೆ ಸ್ಥಳ ಗೊತ್ತು, ನಾಶ ಮಾಡಿದ್ರೆ ಸ್ಥಳ ಗೊತ್ತು? ನನಗೆ ಗೊತ್ತು. ನೀವು ಪೊಲೀಸರು ಕರ್ಕೊಂಡು ಎಸ್ಐಟಿ ಅಧಿಕಾರಿಗಳು ತೋರಿಸಿದ್ರೆ 100% ತೋರಿಸ್ತೀರಾ? ತೋರಿಸ್ತೀನಿ. ಬೇಕಾದ್ರೆ ಅವರಿಗೆ ಜನ ಇಲ್ಲ, ಕಷ್ಟ ಆಯ್ತು, ನಾನೇ ಮಣ್ಣನ್ನು ಎತ್ತಿ ನಾನೇ ವ್ಯವಸ್ಥೆ ನಾನೇ ಮಾಡ್ತೀನಿ. ಈಗ ನಿಮ್ಮ ಜೊತೆ ಯಾರ್ಯಾರು ನೋಡಿದ್ದಾರೆ? ಅದು 3-4 ಜನ ಇದ್ದಾರೆ. 4 ಜನ ಪ್ಲಸ್ ಕೆಲಸ ಮಾಡಿದ್ರು 2 ಜನ ಇದ್ದಾರೆ ಸರ್. ಹೌದು ಸರ್. ಅವ್ರು ಯಾಕೆ ಅಷ್ಟು ಲೇಟ್ ಮಾಡಿದ್ರು ಅಂತ, ಅಂದ್ರೆ 1 ವಾರ ಅಲ್ಲ ಯಾಕೆ ಟಚ್ ಮಾಡಿಲ್ಲ ಅಂತ ಅದು ಅವರಿಗೆ ಕೇಳ್ಬೇಕಲ್ಲ ಸರ್. ಕಾಮನ್ ಆಗಿ ಅದು ಅದಕ್ಕೇನೆ ನಾನಿವತ್ತು ಅಧಿಕಾರಿಯವರಿಗೆ ಅದಕ್ಕೇನೆ ನಾನು ಅಧಿಕಾರಿ ವಿರುದ್ಧನೇ ದೂರು ಕೊಟ್ಟರು. ಅದಕ್ಕೇನೆ ಅದೇ ದೊಡ್ಡ ತಪ್ಪು. ಅಲ್ಲ, ಯಾವ್ದೊಂದು ಪ್ರಾಣಿ ಮೃತಪಟ್ಟರು ನಾಯಿ ತರ ಇದಲ್ಲ ಸರ್, ಸೇಮ್ ನಾಯಿ ತರನೇ ಎಳ್ದಾಕಿರೋದು. ಏನು ಹುಡುಕುತ್ತಲ್ಲ ಸರ್. ಇವಾಗ ನಾನು ಕೇಳ್ತಾ ಇರೋದು ಅದೇ ಅಧಿಕಾರಿಯ ಮಗಳಿಗೆ ಇದೇ ಪರಿಸ್ಥಿತಿ ಬಂದ್ರೆ ಏನಾಗ್ಬೋದು ಕೇಳ್ತಾ ಇರೋದು. ಅದು ಆಲೋಚನೆ ಮಾಡ್ಲಿಕ್ಕೆ ಗೊತ್ತು 1 ನಿಮಿಷ. ಅಷ್ಟು ಸರ್ಕಾರ ಕೆಲಸಕ್ಕೆ ಸೇರುವಾಗ ಸ್ವಲ್ಪ ಆದ್ರೂ ನಾಲೆಜ್ ಇರಬೇಕಲ್ಲ ಸರ್. ಯಾರ್ದು ಎಂಜಲ ಖಾಸಗಿ ಹೋಗ್ತೇವೆ ಏನು ಸರ್ ಕೆಲಸ ಮಾಡ್ತಾರೆ? ಅವಾಗಿನ SP ಗೆಲ್ಲ ನೀವು ಕೊಡ್ಬೋದಿತ್ತಲ್ಲ ಸರ್. SP ಗೆ ಕೊಡ್ಲಿಕ್ಕೆ ಅಂತಾರೆ ಸರ್. ನಾನು ಹೇಳಿದಿವಲ್ಲ 15 ವರ್ಷ ಹಿಂದೆ ಆ ಒಂದು ಮಟ್ಟಕ್ಕೆ ನಾನು ಬೆಳೆದಿರಲಿಲ್ಲ. ಅದೇ ಹಿಂದೆ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ. ಇವಾಗ ದೇವರದಿಂದ ಹೋಗೋ ಪರಿಸ್ಥಿತಿ ಇದೆ, ಅದು ಹೋಗ್ತಾ ಇದೆ. ಅದಕ್ಕಾಗಿ ಮುಂದೆ ಬಂದೀನಿ. ಅಧಿಕಾರಿಗೆ ಕೂಡ ಕರ್ತವ್ಯದಲ್ಲಿದ್ದಾರೆ. ಯಾವುದು ಇಲ್ಲ, ಇವಾಗ ಇಲ್ಲ ಅಂದ್ರೆ ಹೇಳಿದ್ದಾರೆ ಎಲ್ಲೋ ಇದ್ದಾರೆ ಅವರು. ಅದು SIT ಅವರು ತನಿಖೆ ಮಾಡಿ ಅವ್ರಿಗೆ ಬದುಕಿದ್ದಾರೆ. ರಿಟೈರ್ಡ್ ಆಗಿದ್ದಾರೆ, ಅದಿಲ್ಲ, ಬದುಕಿದ್ದಾರೆ. ಎಲ್ಲಿದ್ದಾರೆ ಗೊತ್ತಿಲ್ಲ, ಬದುಕಿದ್ದಾರೆ. ಜೊತೆಗೆ ಆ ವ್ಯಕ್ತಿ ಅಧಿಕಾರಿ ಅಧಿಕಾರಿ ಇದ್ದಾರ ಆ ಅವಧಿನಲ್ಲಿ ಆಗಿರುವಂತಹ ಸಾವುಗಳು ಅದನ್ನ ಮಾಹಿತಿ ಇದೆ ಸರ್. ಯಾವ ಸರ್? ಈಗ ಏನು ಅನುಮಾನ ವ್ಯಕ್ತಪಡಿಸ್ತಾ ಆ ಅಧಿಕಾರಿ ಇದ್ದಂತ ಸಮಯದ ಅವಧಿ ಇದೆಯಲ್ಲ, ಆ ಅವಧಿ ಏನಾದ್ರು ದಾಖಲೆ ಕಲೆಕ್ಟ್ ಮಾಡಿದಿರಾ? ಏನೆಲ್ಲ ಆಗಿದೆ ಅಂತ ಏನಾದ್ರು ಅದನ್ನು ಇವಾಗ ನನ್ನ ಈ ಪ್ರಕರಣದಲ್ಲಿ ಬಂಧನ ಮಾಡಿ ಆನಂತರ ಒಂದು ತನಿಖೆ ಮಾಡುವಾಗ ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡಿದ್ರೆ ಎಲ್ಲ ಸತ್ಯ ಹೊರಗೆ ಬರುತ್ತೆ. ಈಗ ಇದು ತನಿಖೆ ಆಗುದು ದಕ್ಷಿಣ ಕನ್ನಡ ಪೊಲೀಸರ ಅಥವಾ SIT? ಯಾಕಂದ್ರೆ ಅದು ಇನ್ನೂ ಆಗಿಲ್ಲಲ್ಲ, ಯಾಕಂದ್ರೆ ಅಲ್ಲಿ ಬರ್ದಿದ್ದಾರೆ ಅವರು DIG ಅವರು ನಿರ್ಧಾರ ಮಾಡೋದು ಅಂತ. ಅದಕ್ಕೆ ನಾನು ಅಲ್ಲಿ ಇವಾಗ ಕೊಟ್ಟು ಆವಾಗ ನೀವು ಬಂದಿದ್ದಲ್ಲ ಸರ್, ತಿರುಗಿ ಅಲ್ಲೋದೆ, ಅವರೇ ಬರೆದು ಕೊಟ್ಟರು ಪ್ರಕರಣ ದಾಖಲು ಮಾಡಿ ಅಂತ. ಅದಕ್ಕೆ ನಾನು ಠಾಣೆಗೆ ಬಂದೆ. ಠಾಣೆ ಬಂದು ಅವರ ನಿರ್ದೇಶನಂತೆ ಇದು ಪ್ರಕರಣ ದಾಖಲು ಮಾಡಿದ್ದಾರೆ. ಪ್ರಕರಣ ಅಂದ್ರೆ NCR ಅಂದ್ರೆ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಅವರು ತಗೊಳ್ತಾರೆ ಸರ್, ತಗೊಂಡು ಅವರು ತನಿಖೆ ಮಾಡ್ತಾರೆ. ಭರವಸೆ ಇದೆ ಸರ್, ಮಾಡ್ತಾರೆ ಅನ್ಸುತ್ತಾ? ಇಷ್ಟೆಲ್ಲ ಆಗಿ ಮಾಡೋದ್ರೆ ಮತ್ತೆ ಇನ್ನೇನು ಸರ್? ಸರ್ಕಾರಕ್ಕೆ ಮರ್ಯಾದೆ ಇದೆಯಾ? ಪೊಲೀಸ್ ಇಲಾಖೆಗೆ ಮರ್ಯಾದೆ ಇದೆಯಾ? ನಾನು ಇನ್ನೂ ಗೌರವಿಸ್ತಾ ಇದ್ದೀನಿ SITಗೆ. ಇದನ್ನು ಮಾಡೋದಿದ್ರೆ ಮತ್ತೆ ಇನ್ನೂ ಎಲ್ಲ ನಂಬಿಕೆ ಕಳ್ಕೊಳ್ಬೋದು, ಪ್ರತಿಯೊಂದು ನಂಬಿಕೆನ ಕಳ್ಕೊಬೋದು. ಏನೋ ಬೇಕಾಬಿಟ್ಟಿಯಾಗಿ ಏನೋ ಇಲ್ಲಿ ದಕ್ಷಿಣ ಆಫ್ರಿಕಾ ಆ ಕಡೆ ಎಲ್ಲ ಕೊಲೆ ಅತ್ಯಾಚಾರ ಆಗ್ತಾ ಯಾರು ಕೇಳೋರಿಲ್ಲಲ್ಲ. ಅದೇ ರೀತಿ ಪರಿಸ್ಥಿತಿ ಆಗ್ಬೋದು ಇಂಡಿಯಾದಲ್ಲಿ. ಇವರು ಈ ತರ ಮಾಡಿದ್ರೆ ಕರ್ನಾಟಕದಲ್ಲಿ ಆಗ್ಬೋದು ಪೊಲೀಸ್ ಅಧಿಕಾರಿ ಸರ್. ತನಿಖೆ ಮಾಡೋ ತನಿಖೆ ನೇರವಾಗಿ ಅವ್ರಿಗೆ ಒಪ್ಪಿಸ್ತೀನಿ ಸರ್. ಅಂದ್ರೆ ಅವರು ಮುಂದೆ ಬರಲ್ಲ, ನೇರವಾಗಿ ಮತ್ತೆ ಧೈರ್ಯವರು ಮುಂದೆ ಬರ್ಬೋದು, ಅದರ ಭಯ ಇದೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವರಿಗೆ ಪೊಲೀಸ್ ಅಧಿಕಾರಿ ಯಾವ್ದಾದ್ರು ಒತ್ತಡ ಇತ್ತ ಆ ಸಂದರ್ಭದಲ್ಲಿ? ಯಾವ್ದ್ರೆ ಅಧಿಕಾರಿ ಮೇಲೆ ಮಾಡ್ತಾ ಆ ಒಂದು ಮನಸ್ಥಿತಿಯಲ್ಲಿ ಮಾಡೋದಾಗ ಗೊತ್ತಿಲ್ಲ ಸರ್. ಆದ್ರೂ ಮಾಡಿದ್ದಾರೆ. ಒತ್ತಡ ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ, ಆ ಮಲಯಾಳಿಗಳು ಕರ್ನಾಟಕದ ಮರ್ಯಾದೆ ತೆಗಿತಾರೆ. ಯಾವ ಮಲಯಾಳಿ ಅಂತ? ಅವನ ಸೀಮೆ ಯಾವನ ಮಲಯಾಳಿ ಅಂತ? ಯಾವನ ಮಲಯಾಳಿ ಸೀಮೆವ? ನನ್ನ ಹುಟ್ಟೂರೇ ಇದು, ನನ್ನ ತಾಯಿ ಹುಟ್ಟೂರೇ ಇದು, ಮತ್ತಿನ್ನೇನು ಮಲಯಾಳಿ ಅಂತ ಅವನಿಗೆ ಬಾ ಅಂತ ಹೇಳಿ ಅವನ ಅಕ್ಕ ತಂಗಿಯರನ್ನ ತಂದು ಹಾಕಿದಾರ ನೋಡಿ. ಹಂಗಾರೆ ಅವರಂತ ನೋಡಿ ಅವರು ಮಲಯಾಳಿ ಅಂತ ಹೇಳ್ತಾನೆ ಜಾಗ್ರತೆ. ಎಷ್ಟು ಬೇಕು ಅಷ್ಟು ಮಾತಾಡ್ಬೇಕವ. ಹಂಗಾರೆ ಇಂಡಿಯಲ್ಲಿ ಯಾವ ಭಾಷೆ ಮಾತಾಡಬಾರ್ದಾ? ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಯಾವ ಭಾಷೆ ಮಾತಾಡಬಾರ್ದಾ? ಇದು ಯಾವ ಟೈಪ್ ಮಾಡಿರೋದು? ನಾನು ಮಾಡಿರೋದು. ಆ ಹೇಳೋ ಅವನ ಅಪ್ಪ ಒಂದು ಮಾಡಿಲ್ಲ ಕನ್ನಡದಲ್ಲಿ. ಹೌದು, ನನ್ನ ಮೊಬೈಲ್ ನಾನು ಟೈಪ್ ಮಾಡಿರೋದು. ಇನ್ನೇನು ಬೇಕು ಅವರಿಗೆ? ಯಾಕೆ ಯೋಗ್ಯತೆ ಇರ್ಬೇಕು ಸರ್. ಮಾತಾಡುವಾಗ ಒಂದು ಗೌರವ ಇರ್ಬೇಕು. ಅದಕ್ಕೆ ಏನೇನೋ ಮಾತಾಡೋದಲ್ಲ. ಯಾಕೆ ನಿಮ್ಮ ಮೇಲೆ ಆತರ ವಾಗ್ದಾಳಿಗಳು? ಏನ ಅವರು ಇದೇ ತರ ಅತ್ಯಾಚಾರ ಆಗಿರ್ಬೋದು, ಇಂಥ ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಅದಕ್ಕೆ ಆಗಿರ್ಬೋದು.
ಬೇರೆ ಏನಕ್ಕಲ್ಲ, ಅವರು ಅತ್ಯಾಚಾರಿಗಳಾಗಿರ್ತಾರೆ. ಹಂಗಾರ್ತಾನೆ ಮಾತಾಡೋದು ಸರ್. ಸರ್, ಈ ರೀತಿ ಆರೋಪಗಳು ಮಾಡ್ತಾರ ವಿರುದ್ಧ ಏನಾದ್ರು ಮಾನನಷ್ಟ ಮೊಕದ್ದಮೆ ಹಾಕುವಂತ? ಇಲ್ಲ ಸರ್, ನಾವು ಅಷ್ಟು ಕೋಟಿಗಟ್ಟಲೆ ಮಾನನಷ್ಟ ಹಾಕುವಂತಷ್ಟು ದೊಡ್ಡ ಪ್ರಭಾವ ವ್ಯಕ್ತಿ ಅಲ್ಲ ಸರ್. ಆಶಯ ಇರಲಿ ಸರ್, ಆಗ್ಲಿ ಸರ್, ಅದು ಅನುಭವಿಸಿಲ್ಲ. ನಾನು ಇಟ್ಕೊಂಡು ನಿಮ್ಮ ಪ್ರಕರಣ ಅಲ್ಲ, ನಾನೇ ಹೇಳ್ತಾನೆ ಸರ್, ಇವನೇ ಹೇಳಿದ್ರು ಸರ್, ನನ್ನ ತಾಯಿ ಆ ನೆಲ್ಯಾಡಿ ಭಾಗ ನೋಡಿ ಈ ಕಡೆ ನೋಡಿಲ್ಲ, ಇನ್ನು ಧರ್ಮಸ್ಥಳ ಕಡೆ ಬಂದರು, ದೇವಸ್ಥಾನಕ್ಕೆ ಬಂದರು, ಅದರಿಂದ ಈ ಕಡೆ ನೋಡಿಲ್ಲ. ಒಂದ್ಸರಿ ಏನೋ ಬಂದಿರ್ಬೋದು. ನನ್ನ ತಾಯಿ ಬೆಳ್ತಂಗಾಡಿ ಪೇಟೆಯಲ್ಲಿ ವೇಷವಟಿ ಅಂತಂದ್ರೆ ಹೇಳ್ತಾವ್ರು ಇದ್ದಾರೆ. ನಾನು ಸುಳೆ ಮಗ ಅಂತ ಹೇಳ್ತಾ ಇದ್ದಾರೆ, ನಾನು ಗೊದ್ದೆಜೆ ಅಂತ ಹೇಳ್ತಿದ್ದಾರೆ, ಕಮ್ಯುನಿಸ್ಟ್ ಅಂತ ಹೇಳ್ತಾ ಇದ್ದಾರೆ, ಮಲಯಾಳಿ ಅಂತ ಹೇಳ್ತಾರೆ. ಆಯ್ತು ಸರ್, ಒಪ್ಕೊಂಡ ಸರ್. ಇವತ್ತು ಅದೆಲ್ಲ ಇಟ್ಬಿಟ್ಟೆ ಇವತ್ತು ಬಂದಿರೋದು, ಆ ತಾಕತ್ತಲ್ಲೇ ಬಂದಿರೋದು. ಅದು ಅರ್ಥ ಮಾಡ್ಕೊಳ್ಳಿ ಸರ್. ಯಾರ ಥರ ಎಲ್ಲೋ ಫೇಸ್ಬುಕ್ಕಲ್ಲಿ ಜಾಲತಾಣಲ್ಲಿ ಬರಿತಾ ಇಲ್ಲ ಸರ್, ನೇರವಾಗಿ ಬರ್ತಾ ಇದ್ದೀನಿ ಸರ್. ದೇಶದ ಕಾನೂನು ಚೌಕಟ್ಟನ್ನು ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಏನು ಬೇಕಾದ್ರೆ ಮಾಡಲಿ ಸರ್, ಸಂತೋಷವಾಗಿ ಹೇಳೋದು ಸ್ವೀಕರಿಸ್ತೀನಿ. ಅವರಿಗೆ ಆ ಪರಿಸ್ಥಿತಿ ಬರದೇ ಇರಲಿ ಅಂತ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್, ಅಷ್ಟೇ. ಅವರಿಗೆ ತಿರುಗೊಟ್ಟು ಕೊಡ್ತಾ ನನಗೆ ನನ್ನ ಟೈಮ್ ನಾನು ವ್ಯರ್ಥ ಮಾಡಲ್ಲ. ನನಗೆ ಕೆಲಸ ಬೇಜಾನಿದೆ, ಆ ಬೇಜಾನ ಕೆಲಸ ನಾನು ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಸರ್, ಒಂದು ನಿಮಿಷ ಬನ್ನಿ. ಬನ್ನಿ, ಕೊಡಿ, ನಾನು ಹೇಳ್ತೀನಿ ಸರ್. ಇವಾಗ SIT ತಂಡ ರಚನೆ ಆಗಿದೆ ಬೆಳ್ತಂಗಾಡಿ ತಾಲೂಕಲ್ಲಿ. ಈ ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಿಸಿದಂತೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾರಿಗಾದರೂ ಇಲ್ಲಿಯ ವಿಷಯದಲ್ಲಿ ನೊಂದರೆ ನೇರವಾಗಿ ಬಂದು ಅದಕ್ಕೆ ದೂರು ದಾಖಲು ಮಾಡ್ಬೋದು, ಇಲ್ಲ SITಗೆ ಕರೆ ಮಾಡಿ ಮಾತಾಡಿಸಿ ಪ್ರಕರಣ ದಾಖಲು ಮಾಡೋ ಕೆಲಸ ಮಾಡ್ಬೋದು. ಆದರೆ ಒಂದು ವಿಷಯ ನೋಡಿ, ಇವಾಗ ನಾವು SIT ಹೋಗುವಾಗ SIT ಅವರು ಆ ಠಾಣೆ ಹೋಗಿ ಇಲ್ಲೋಗಿ ದಾಖಲು ಮಾಡಿ ಅಂತ ದಯವಿಟ್ಟು ಯಾರು ಆ SIT ಮಾಡಬೇಡಿ. ಆದಷ್ಟು ಮೇಲಾಧಿಕಾರಿಯವರು, ಮಂತ್ರಿಯವರು ಇದಕ್ಕೊಂದು ವ್ಯವಸ್ಥೆ ಮಾಡಿ. ಅಲ್ಲಿ ಇಲ್ಲಾರ ಅಲ್ಲಿ ಏನೋ ದೂರ ಬಂದರೆ ಅದನ್ನು ಎಂಕ್ವೈರಿ ಮಾಡಲಿಕ್ಕೆ ಇನ್ಸ್ಪೆಕ್ಟ್ರನ್ನು ಅಲ್ಲಿ ಕಳಿಸೋದು, ಇಲ್ಲಾರ ಅಲ್ಲಿಂದ ಮಾಹಿತಿ ಕಳಿಸಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ತಗೊಳ್ಳೋ ವ್ಯವಸ್ಥೆ ಮಾಡಿ ಸರ್. ಅಂದರೆ ನನಗೆ ಇವಾಗ ಬಂದು ನನ್ನನ್ನೇ ವಾಚ್ ಮಾಡ್ತಾ ಇದ್ದಾರೆ, ಇವಾಗ ಇಲ್ಲಿ ನನ್ನನ್ನೇ ವಾಚ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಟ್ಯಾಕ್ ಮಾಡಿ ಮಾಡ್ತಾರೆ. ನಾನು ಹಿಂದೆ ಹೇಳಿದೆ, ನಾನು 6 ಕಡೆ ನಾನು ಅಟ್ಯಾಕ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೋಡಿ SIT ಅವರು ಆದಷ್ಟು ಅಲ್ಲಿ ಬರುವ, ಅದು ಗೌಪ್ಯ ಮಾಹಿತಿ ಆಗಿರಲಿ, ಯಾರಿಗೂ ತಿಳಿಸಬೇಡಿ. ಇವಾಗ ನೋಡಿ, ನಾನು ಬಂದಿದ್ದೀನಿ, ಗೌಪ್ಯ ಮಾಹಿತಿ ಎಲ್ಲ ಓಪನ್ ಆಗಿ ಬಂದಿದ್ದೀನಿ, ಎಲ್ಲರೂ ಬರಲ್ಲ. ಅದಕ್ಕೋಸ್ಕರ ಗೌಪ್ಯ ಮಾಹಿತಿ ಆಗಿರಲಿ ಅಂತ ನಾವು SIT ಇಲಾಖೆಗೂ ಸರ್ಕಾರಕ್ಕೂ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸರ್ ನಾವು.